ಹಲೋ, ಗುಡ್ ಮಾರ್ನಿಂಗ್. ನಾನೀಗ ಲೆವೆಲ್ 2 ಅದರಲ್ಲಿ ಎವ್ಯಾಲ್ಯೂಯೇಷನ್ ಸೆಗ್ಮೆಂಟ್ನ ಡಿಸ್ಕ್ರೈಬ್ ಮಾಡ್ತೀನಿ. ಮೈ ನೈಬರ್ಹುಡ್. ಸೊ ಇಲ್ಲಿ ಪ್ರೊಸೀಜರ್ ಅವೆಲ್ಲ ಮಕ್ಕಳನ್ನು ಕರೆದುಬಿಟ್ಟು ಫಾರ್ ಎಕ್ಸಾಂಪಲ್ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ಕೊಂಡು, ಈಗ ಟೈಲರ್ ಡಿಫ್ರೆಂಟ್ ಇದ್ದಾರಲ್ಲ, ಟೈಲರ್ನ ತೋರಿಸ್ಬಿಟ್ಟು ಹೂ ಆ್ಯಮ್ ಐ ಅಂತ ತೋರಿಸಿದಾಗ ಮಗು ಹೇಳಬೇಕು ಹೂ ಆ್ಯಮ್ ಐ ಅಂದರೆ ಟೈಲರ್. ವಾಟ್ ಐ ಡೂ ಅಂದರೆ ಐ ಸ್ಟಿಚ್ ಕ್ಲಾತ್ಸ್. ಹೂ ಆ್ಯಮ್ ಐ ಬಾರ್ಬರ್. ಐ ಕಟ್ ಹೇರ್ ಅಂತ ತೋರಿಸ್ತಿದ್ರೆ ಹೂ ಆ್ಯಮ್ ಐ ಕಟ್ ಹೇರ್ ಅಂತ ಕೇಳಲ್ಲ, ಅವೆಲ್ಲ ಫುಲ್ಲು ಹಂಗಲ್ಲ. ಹೂ ಆ್ಯಮ್ ಐ ಸ್ಟಿಚ್ ಕ್ಲಾತ್ಸ್ ಅಂತ ಕೇಳಬೇಕು. ಸೊ ನಾನು ಬಟ್ಟೆ ಹೊಲಿಯೋನು ಯಾರು ಅಂತ ಅರ್ಥ. ಹೂ ಆ್ಯಮ್ ಐ ಎರಡು ಸೇರಿಸಿ ಹೇಳಬೇಕು. ಹೂ ಆ್ಯಮ್ ಐ ಸ್ಟಿಚ್ ಕ್ಲಾತ್ಸ್ ಅಂದಾಗ ಮಗು ಟೈಲರ್ ಹೇಳಬೇಕು. ಹೂ ಆ್ಯಮ್ ಐ ಕಟ್ ಹೇರ್, ಅವನು ಬಾರ್ಬರ್ ಅಂತ ಹೇಳಬೇಕು. ಹೂ ಆ್ಯಮ್ ಐ ಸೆಲ್ ಥಿಂಗ್ಸ್, ವೆಂಡರ್ ಅಂತ ಹೇಳಬೇಕು. ಹೂ ಆ್ಯಮ್ ಐ ಬಿಲ್ಡ್ ಹೌಸಸ್, ಮೇಸನ್ ಅಂತ ಹೇಳಬೇಕು. ಹೂ ಆ್ಯಮ್ ಐ ಗ್ರೋ ಫುಡ್, ಫಾರ್ಮರ್ ಅಂತ ಹೇಳಬೇಕು. ಹೂ ಆ್ಯಮ್ ಐ ಮೇಕ್ ಫರ್ನಿಚರ್, ಕಾರ್ಪೆಂಟರ್. ಹೀಗೆ ಈ ಕ್ವಶನ್ಸ್ಗೆ ಈ ಥರ ಆನ್ಸರ್ಸ್ ಕೇಳಬೇಕು. ಆಮೇಲೆ ಕಂಪ್ಲೀಟ್ ದ ಸೆಂಟೆನ್ಸ್. ಟೈಲರ್ ಸ್ಟಿಚ್ ದ ಕ್ಲಾತ್ಸ್, ವಾಟ್ ಡು ಟೈಲರ್ಸ್ ಡು. ನೆಕ್ಸ್ಟು ಈ ಥರ ಕೇಳಬೇಕು. ವಾಟ್ ಡು ಇದು ಹೂ ಆ್ಯಮ್ ಐ ಕೇಳಿದ್ಮೇಲೆ ಅದು ಒನ್ ಟೈಪ್ ಆಫ್ ಕ್ವಶನ್. ಸೆಕೆಂಡ್, ವಾಟ್ ಡು ಟೈಲರ್ಸ್ ಡು. ಮಕ್ಕಳು ಟೈಲರ್ ಸ್ಟಿಚ್ ಕ್ಲಾತ್ಸ್ ಹೇಳಬೇಕು. ವಾಟ್ ಡು ಬಾರ್ಬರ್ಸ್ ಡು. ಬಾರ್ಬರ್ಸ್ ಕಟ್ ಹೇರ್. ವಾಟ್ ಡು ವೆಂಡರ್ಸ್ ಡು. ವೆಂಡರ್ಸ್ ಸೆಲ್ ಥಿಂಗ್ಸ್. ವಾಟ್ ಡು ಮೇಸನ್ಸ್ ಡು. ಮೇಸನ್ ಬಿಲ್ಡ್ ಹೌಸಸ್ ಮಕ್ಕಳು. ವಾಟ್ ಡು ಫಾರ್ಮರ್ಸ್ ಡು. ಫಾರ್ಮರ್ ಗ್ರೋ ಫುಡ್. ವಾಟ್ ಡು ಕಾರ್ಪೆಂಟರ್ಸ್ ಡು. ಕಾರ್ಪೆಂಟರ್ಸ್ ಮೇಕ್ ಫರ್ನಿಚರ್. ಮಕ್ಕಳು ಗೊತ್ತಾಗ್ತಿದ್ರೆ ಪ್ರಾಕ್ಟೀಸ್ ಮಾಡಿಸಿ, ಪರವಾಗಿಲ್ಲ, ಅರ್ತಿರ್ತಾರೆ ಅಷ್ಟೇ. ಬೇರೆ ಥರ ಹೇಳ್ಕೊಟ್ಟಿರ್ತೀರ, ಬೇರೆ ವಾಕ್ಯದಲ್ಲಿ ಹೇಳಿದ್ರೆ ಹೆಂಗೆ ಹೇಳಿದ್ರೆ ಅದು ಎಲ್ಲ ಅರ್ಥ ಒಂದೇ. ಇದನ್ನು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಇದು ಬಂದಾಗ ಕೇಳಿದ್ರೆ ಈ ಥರ ಕೇಳ್ಬೋದು. ಎವ್ಯಾಲ್ಯೂಯೇಷನ್ ಮಾಡಿ ನೋಡೋಣ ಹೇಳಿದ್ರೆ ವಿಸಿಟ್ ಬಂದಾಗ ಎವ್ಯಾಲ್ಯೂಯೇಷನ್ ಕಾರ್ಡು ಈ ಥರ ಈ ಕ್ವಶನ್ಸ್ ಕೇಳಿದ ಮಗನಿಗೆ ಆನ್ಸರ್ ವೆಲ್ ಆ್ಯಂಡ್ ಗುಡ್. ಅವಾಗ ಏನು ಹೇಳಲ್ಲ, ಅವು ಕರೆಕ್ಟ್ ಆಗಿದೆ, ಮಕ್ಕಳು ಕಲ್ತಿದ್ದಾರೆ ಅಂತ ಬರೀತಾರೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.